Hello everyone, welcome to Number One Traders Academy. Number One Traders Academy ಎಲ್ಲರಿಗೂ ಸ್ವಾಗತ. ಇವತ್ತಿಂದ ಇದೇನ್ ಕ್ಲಾಸ್ ಐತಿ ಇದು ಟೋಟಲಿ ಫ್ರೀ ಐತಿ. ನೀವು ನಮ್ಮ ವೆಬ್ಸೈಟ್ ನಾಗ ನೋಡಬಹುದು, ಯೂಟ್ಯೂಬ್ ನಾಗ ನೋಡಬಹುದು, ಆಮೇಲೆ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಾಗ ಇದು ಕಂಪ್ಲೀಟ್ಲಿ ನಿಮಗ್ ಫ್ರೀ ಆಗಿ ಸಿಗ್ತೈತಿ. ಸೊ ನನಗೆ ಬಹಳಷ್ಟು ಎನ್ಕ್ವೈರಿ ಬರ್ತಾ ಇದ್ವು, ಸರ್ ಒಂದ್ ಡೆಮೋ ಕ್ಲಾಸ್ ಇಡ್ರಿ, ಹೆಂಗ್ ನಡೀತೈತಿ ಕ್ಲಾಸ್ ಅನ್ನೋದು ನಮಗ್ ತೋರಿಸ್ರಿ, ಅಂದಾಗ ನಾವೇನ್ ಮಾಡ್ತೀವಿ ಎನ್ರೋಲ್ ಮಾಡ್ತೀವಿ ಅಂತ ಹೇಳಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಾಗ ನಾವೇನ್ ಕಲಾತೀವಿ ಅಂದ್ರ ಬೇಸಿಕ್ಸ್ ಆಫ್ ಫಾರೆಕ್ಸ್ ಟ್ರೇಡಿಂಗ್ ಕಲಾತೀವಿ. ಸೊ ಇದ್ರೊಳಗ ಮೂರ್ ಮೇಜರ್ ಕೀ ಪಾಯಿಂಟ್ಸ್ ಇದಾವ. ದಟ್ ಈಸ್ ಓವರ್ ವ್ಯೂ ಆಫ್ ಮಾರ್ಕೆಟ್, ಬೇಸಿಕ್ಸ್ ಆಫ್ ಕರೆನ್ಸಿ ಪೇರ್, ಮೆಕ್ಯಾನಿಕ್ಸ್ ಆಫ್ ಫಾರೆಕ್ಸ್ ಟ್ರೇಡಿಂಗ್. ಸೊ ಓವರ್ ವ್ಯೂ ಆಫ್ ಮಾರ್ಕೆಟ್ ನಾಗ ನೀವೇನ್ ಕಲಿತೀರಂದ್ರ ಡೆಫಿನೇಷನ್ ಆಫ್ ಫಾರೆಕ್ಸ್ ಟ್ರೇಡಿಂಗ್, ಮೇಜರ್ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು, ಕೀ ಫಾರೆಕ್ಸ್ ಮಾರ್ಕೆಟ್ ಸೆಷನ್ಸ್ ಯಾವ್ಯಾವ ಇದಾವ. ಆಮೇಲೆ ಬೇಸಿಕ್ಸ್ ಆಫ್ ಕರೆನ್ಸಿ ಪೇರ್ಸ್ ನಾಗ ಮೇಜರ್, ಮೈನರ್ ಅಂಡ್ ಎಕ್ಸಾಟಿಕ್ ಪೇರ್ಸ್ ಯಾವ್ಯಾವ, ಬೇಸ್ ಅಂಡ್ ಕೋಟ್ ಕರೆನ್ಸಿ ಯಾವ್ಯಾವ, ಪಿಪ್ಸ್ ಅಂಡ್ ಸ್ಪ್ರೆಡ್ ಅಂದ್ರೆ ಏನು, ಬೇಸಿಕ್ ಆಫ್ ಕರೆನ್ಸಿ ಪೇರ್ಸ್ ಅಂದ್ರೆ ಏನು ಕಲಿಯಾವಿದ್ದೀವಿ. ನೆಕ್ಸ್ಟ್ ಮೆಕ್ಯಾನಿಕ್ಸ್ ಆಫ್ ಫಾರೆಕ್ಸ್ ಟ್ರೇಡಿಂಗ್, ಫಾರೆಕ್ಸ್ ಬ್ರೋಕರ್ ಯಾವ್ದು ಯೂಸ್ ಮಾಡಬೇಕು, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಯಾವ್ದು ಯೂಸ್ ಮಾಡಬೇಕು, ಆರ್ಡರ್ ಟೈಪ್ಸ್ ಅಂದ್ರೆ ಏನು ಕಲಿತೀವಿ. ಸೊ ಫಸ್ಟ್ ಸ್ಲೈಡ್ ನಾಗ ನಮಗೇನ್ ಸಿಗ್ತೈತೆ ಅಂದ್ರೆ ಡೆಫಿನೇಷನ್ ಆಫ್ ಫಾರೆಕ್ಸ್ ಟ್ರೇಡಿಂಗ್. ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅದನ್ನ ನಾವು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಫಾರೆಕ್ಸ್ ಟ್ರೇಡಿಂಗ್ ಆರ್ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ is the decentralized global marketplace for buying and selling currencies. Forex trading ಅಂದ್ರೆ ಬೇಸಿಕಲಿ ಫಾರಿನ್ ಎಕ್ಸ್ಚೇಂಜ್. ಓಕೆ, ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ತಿಳಕ್ ಫಸ್ಟ್ ಬರುದೇನಂದ್ರ ಕರೆನ್ಸಿ ಒಳಗ್ ನಾವೇನೈತಿ ಇಲ್ಲಿ ಡೀಲ್ ಮಾಡತ್ತೀವಿ ಅಂತ ಹೇಳಿ. ಸೊ ಕರೆನ್ಸಿ ಯಾವ ತರ ಇರ್ತಾವ ಅಂದ್ರ ಇಲ್ಲಿ ಟೋಟಲಿ ಡಿಸೆಂಟ್ರಲೈಸ್ ಅಂದ್ರ ಯಾರ್ದು ಕಂಟ್ರೋಲ್ ಇರೋದಿಲ್ಲ. ಓಕೆ, ಬೇಸಿಕಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮುಖೇಶ್ ಅಂಬಾನಿನು ಬಂದ್ ತಮ್ಮೆಲ್ಲ ಆಸ್ತಿ ಮಾರ್ಕೊಂಡು ಎಷ್ಟು ರೊಕ್ಕ ಅವ್ನ್ ಜಮಾಯಿಸ್ತಾನಲ್ಲ ಅದನ್ನ ಕೂಡ ಅಲ್ಲಿ ಹಾಕಿದಂದ್ರ ಫಾರೆಕ್ಸ್ ಟ್ರೇಡಿಂಗ್ ನಾಗ ಒಂದ್ ಕಡ್ಡಿನೂ ಕೂಡ ಅಳಗಾಡ್ಸಕ್ ಬರುದಿಲ್ಲ. ಯಾಕಂದ್ರೆ ಇದು ಟೋಟಲಿ ಡಿಸೆಂಟ್ರಲೈಸ್ ಸಿಸ್ಟಮ್. ಓಕೆ, ಇಲ್ಲಿ ಈ ಮಾರ್ಕೆಟ್ ಪ್ಲೇಸ್ ನಾಗ ಫಾರೆಕ್ಸ್ ಕರೆನ್ಸೀಸ್ ಅಂದ್ರ ಫಾರಿನ್ ಕರೆನ್ಸೀಸ್ ಅನ್ನ ಬೈ ಅಂಡ್ ಸೆಲ್ ಮಾಡಿ ಪ್ರಾಫಿಟ್ ಅನ್ನ ಜನರೇಟ್ ಮಾಡ್ತಾರೆ. ಇನ್ ದಿಸ್ ಫೈನಾನ್ಷಿಯಲ್ ಮಾರ್ಕೆಟ್, ಪಾರ್ಟಿಸಿಪೆಂಟ್ಸ್ ರೇಂಜಿಂಗ್ ಫ್ರಮ್ ಇಂಡಿವಿಜುವಲ್ ಟ್ರೇಡರ್ಸ್ ಟು ಲಾರ್ಜ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈ ಫೈನಾನ್ಷಿಯಲ್ ಮಾರ್ಕೆಟ್ ನಾಗ ಅಂದ್ರ ಇದು ಫಾರೆಕ್ಸ್ ಟ್ರೇಡಿಂಗ್ ಮಾರ್ಕೆಟ್ ನಾಗ ಪಾರ್ಟಿಸಿಪೆಂಟ್ಸ್ ಇಂಡಿವಿಜುವಲ್ ಇದಾರು, ಆಮೇಲೆ ದೊಡ್ಡ ದೊಡ್ಡ ಕಂಪನೀಸ್, ಆಮೇಲೆ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇದಾರೆ. ಇವರೆಲ್ಲ ಏನ್ ಮಾಡ್ತಾರಂದ್ರ ಎಂಗೇಜ್ ಇನ್ ದ ಎಕ್ಸ್ಚೇಂಜ್ ಆಫ್ ಒನ್ ಕರೆನ್ಸಿ ಫಾರ್ ಅನದರ್ ವಿತ್ ದ ಏಮ್ ಆಫ್ ಮೇಕಿಂಗ್ ಪ್ರಾಫಿಟ್. ಒಂದ ಏಮ್ಲೆ ಬರ್ತಾರು ಪ್ರಾಫಿಟ್ ಮಾಡಕ್. ಓಕೆ, ಎಲ್ಲರದು ಏಮ್ ಏನಿರ್ತೈತಿ ಪ್ರಾಫಿಟ್ ಮಾಡೋದಿರ್ತೈತಿ. ಓಕೆ, ದ ಫಾರೆಕ್ಸ್ ಮಾರ್ಕೆಟ್ ಆಪರೇಟ್ಸ್ 24 hours a day. ಫಾರೆಕ್ಸ್ ಮಾರ್ಕೆಟ್ ಏನಿರ್ತೈತಿ 24 hours ಓಪನ್ ಇರ್ತೈತಿ. ನಮ್ ಇಂಡಿಯನ್ ಮಾರ್ಕೆಟ್ ಹೆಂಗಿರ್ತೈತಿ ಓನ್ಲಿ 9:15 to 3:30 ತನಕ ಓಪನ್ ಇರ್ತೈತಿ. ಬಟ್ ಫಾರೆಕ್ಸ್ ಮಾರ್ಕೆಟ್ ಆ ರೀತಿ ಇರುವುದಿಲ್ಲ, ಇದು 24 hours ಓಪನ್ ಇರ್ತೈತಿ. ಆಮೇಲೆ ವೀಕ್ಲಿ 5 days, ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ, ಥರ್ಸ್ಡೇ, ಫ್ರೈಡೆ. ಅಂಡ್ ಇಟ್ ಈಸ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಇಡೀ ಜಗತ್ನಾಗ ಅತಿ ದೊಡ್ಡ ಫೈನಾನ್ಷಿಯಲ್ ಮಾರ್ಕೆಟ್ ಆಮೇಲೆ ಲಿಕ್ವಿಡಿಟಿ ಇರೋ ಮಾರ್ಕೆಟ್ ಅಂದ್ರ Forex market. Okay, traders aim to profit from the fluctuation in the exchange rates. Okay, traders ಏನ್ ಮಾಡ್ತಾರಂದ್ರ ಏನ್ ಕರೆನ್ಸಿ ಒಳಗ್ ಫ್ಲಕ್ಚುಯೇಷನ್ಸ್ ಆಗ್ತಿರ್ತಾವಲ್ಲ ಲೈವ್, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಫ್ಲಕ್ಚುಯೇಷನ್ಸ್ ಅನ್ನ ಕ್ಯಾಪ್ಚರ್ ಮಾಡಿ ಪ್ರಾಫಿಟ್ಸ್ ಅನ್ನ ಜನರೇಟ್ ಮಾಡ್ತಾರೆ. ಇಷ್ಟು ಕ್ಲಿಯರ್ ಆಯ್ತು? ಓಕೆ, we make money in forex trading by basic principle of buying cheaper and selling at expensive rate. ಬೇಸಿಕಲಿ ನಮ್ ಕ್ಲಾಸಸ್ ನಾಗ ನಾವೇನ್ ಸ್ಟೂಡೆಂಟ್ಸ್ ಕಲಿಸ್ತೇವೆ ಅಂದ್ರ ಕರೆನ್ಸಿಯನ್ನ ಚೀಪರ್ ಪ್ರೈಸ್ ಗೆ ಬೈ ಮಾಡಿ ಎಕ್ಸ್ಪೆನ್ಸಿವ್ ರೇಟ್ ಗೆ ಸೆಲ್ ಮಾಡೋದನ್ನ ಕಲಿಸ್ತೀವಿ. ಓಕೆ, ದಟ್ ಈಸ್ ಅವರ್ ಬೇಸಿಕ್ ಫಾರೆಕ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ. ಓಕೆ, ಸೊ ನಮ್ ನೆಕ್ಸ್ಟ್ ಸ್ಲೈಡ್ ಐತಿ ಮೇಜರ್ ಪಾರ್ಟಿಸಿಪೆಂಟ್ಸ್ ಬಗ್ಗೆ. ಫಾರೆಕ್ಸ್ ಮಾರ್ಕೆಟ್ ನಾಗ ಯಾರ್ಯಾರು ಮೇಜರ್ ಪಾರ್ಟಿಸಿಪೆಂಟ್ಸ್ ಇದಾರು ಈಗ ನೋಡೋಣ ಬರ್ರಿ. ಫಸ್ಟ್ ಇರೋದು ಬ್ಯಾಂಕ್ಸ್, ಸೆಕೆಂಡ್ ಇನ್ಸ್ಟಿಟ್ಯೂಷನ್ಸ್, ಥರ್ಡ್ ಕಾರ್ಪೊರೇಷನ್ಸ್, ಫೋರ್ತ್ ರಿಟೇಲ್ ಟ್ರೇಡರ್ಸ್. ಬ್ಯಾಂಕ್ಸ್ ಒಳಗ್ ಫಸ್ಟ್ ಬರೋದು ಸೆಂಟ್ರಲ್ ಬ್ಯಾಂಕ್ಸ್. ಸೆಂಟ್ರಲ್ ಬ್ಯಾಂಕ್ಸ್ ಫಾರೆಕ್ಸ್ ನಾಗ ಎದಕ್ಕಿದಾರು ಈಗ ನೋಡೋಣ ಬರ್ರಿ. ಸೆಂಟ್ರಲ್ ಬ್ಯಾಂಕ್ಸ್ ಆರ್ ದ ಕೀ ಪ್ಲೇಯರ್ಸ್ ಇನ್ ದ ಫಾರೆಕ್ಸ್ ಮಾರ್ಕೆಟ್. ಆಸ್ ದೇ ಪಾಲಿಸೀಸ್ ದೇ ಮೇ ಇಂಟರ್ವೀನ್ ಇನ್ ದ ಮಾರ್ಕೆಟ್ ಟು ಸ್ಟೆಬಿಲೈಸ್ ಆರ್ ಇನ್ಫ್ಲೂಯೆನ್ಸ್ ದೇರ್ ನ್ಯಾಷನಲ್. ಈಗ ಸೆಂಟ್ರಲ್ ಬ್ಯಾಂಕ್ಸ್ ನಾಗ ಈಗ ಫಾರೆಕ್ಸ್ ಮಾರ್ಕೆಟ್ ನಾಗ ಮೆಜಾರಿಟಿ ರೋಲ್ ಪ್ಲೇ ಯಾರು ಮಾಡ್ತಾರಂದ್ರ ಸೆಂಟ್ರಲ್ ಬ್ಯಾಂಕ್ಸ್. ಯಾಕಪ್ಪ ಅಂದ್ರ ಇವ್ರ ಫಾರೆಕ್ಸ್ ಮಾರ್ಕೆಟ್ ನಾಗ ಏನೇನ್ ಪಾಲಿಸೀಸ್ ಇದಾವಲ್ಲ ಸಾವು ಅವನ್ ಇಂಟ್ರೊಡ್ಯೂಸ್ ಮಾಡ್ತಾರು, ಪಾಲಿಸೀಸ್ ನಾಗ ಚೇಂಜಸ್ ಇದ್ರ ಚೇಂಜಸ್ ಮಾಡ್ತಾರು, ಆಮೇಲೆ
ತಮ್ಮ ದೇಶದ ಕರೆನ್ಸಿಯನ್ನ ಉಳಿಸಾಕ ಇವ್ರು ಏನ್ ಮಾಡ್ತಾರು, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೆಕೆಂಡ್ ಬರ್ತಾರು ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಎಂಗೇಜ್ ಇನ್ ಫಾರೆಕ್ಸ್ ಟ್ರಾನ್ಸಾಕ್ಷನ್ಸ್ ಫಾರ್ ಫೆಸಿಲಿಟೇಟ್ ಕರೆನ್ಸಿ ಟ್ರೇಡಿಂಗ್, ಪ್ರೊವೈಡ್ ಲಿಕ್ವಿಡಿಟಿ ಅಂಡ್ ಆಕ್ಟ್ ಆಸ್ ಮಾರ್ಕೆಟ್ ಮೇಕರ್ಸ್. ಈಗ ಸೆಂಟ್ರಲ್ ಬ್ಯಾಂಕ್ಸ್ ಅಂದ್ರೆ ಯಾವ್ಯಾವ ಬರ್ತಾವು? ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ ಇಂಡಿಯಾನ್ಯಾಗ RBI ಹೆಂಗೈತಿ, ಅದೇ ರೀತಿ US ನಾಗ ಫೆಡರಲ್ ಬ್ಯಾಂಕ್ ಅಂತ ಹೇಳಿ ಬರ್ತೈತಿ. ಸೊ ಸೆಂಟ್ರಲ್ ಬ್ಯಾಂಕ್ಸ್ ನಾಗ ಫೆಡರಲ್ ಬ್ಯಾಂಕ್ ಮೇಜರ್ ರೋಲ್ ಪ್ಲೇ ಮಾಡ್ತೈತಿ. ಆಮೇಲೆ ನೆಕ್ಸ್ಟ್ ಇರುವುದು ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಯಾವ್ಯಾವು? ನಮ್ ಇಂಡಿಯಾನ್ಯಾಗ RBI ಬಿಟ್ರೆ ಕಮರ್ಷಿಯಲ್ ಬ್ಯಾಂಕ್ ಯಾವ್ದೈತಿ? SBI ಐತಿ, ಕೋಟಕ್ ಮಹೀಂದ್ರ ಐತಿ, ಆಮೇಲೆ ICICI ಬ್ಯಾಂಕ್ ಐತಿ. ಇವೆಲ್ಲ ಏನಿದಾವು ಕಮರ್ಷಿಯಲ್ ಬ್ಯಾಂಕ್ಸ್ ನಾಗ ಬರ್ತಾವ. ಅದೇ ರೀತಿ ಅಮೆರಿಕಾನ್ಯಾಗ US ನಾಗ ಯಾವ್ಯಾವ ಕಮರ್ಷಿಯಲ್ ಬ್ಯಾಂಕ್ಸ್ ಇದಾವಲ್ಲ, ಅವ್ರ ಏನ್ ಮಾಡ್ತಾರು, ಕರೆನ್ಸಿ ಟ್ರೇಡಿಂಗ್ ನಾಗ ಲಿಕ್ವಿಡಿಟಿಯನ್ನ ಕ್ರಿಯೇಟ್ ಮಾಡ್ತಾರೆ. ಲಿಕ್ವಿಡಿಟಿ ಅಂದ್ರೆ ಏನು? ಮಾರ್ಕೆಟ್ ನಾಗ ಮೂಮೆಂಟ್ ಇರ್ಲಿಲ್ಲ ಅಂದ್ರೆ ಟ್ರೇಡ್ ಮಾಡಕ್ ಬರೋದಿಲ್ಲ. ಓಕೆ, ಸೊ ದಾಟ್ಸ್ ವೈ ಇವ್ರ ಕಮರ್ಷಿಯಲ್ ಬ್ಯಾಂಕ್ಸ್ ದವ್ರು ಏನ್ ಮಾಡ್ತಾರು, ಹೆಚ್ಚ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ನಾಗ ಲಿಕ್ವಿಡಿಟಿಯನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೆಕೆಂಡ್ ಇರುವುದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಾಗ ಫಸ್ಟ್ ಬರ್ತಾರು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್. Investment banks participate in forex trading for speculative and hedging purposes. They also facilitate large transactions for institutional clients. ಈಗ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಫಾರೆಕ್ಸ್ ಟ್ರೇಡಿಂಗ್ ಎದಕ್ ಮಾಡ್ತಾರಂದ್ರ, ಇವ್ರು ಬೇಸಿಕಲಿ ಬೇರೆಯವ್ರ ಅಮೌಂಟ್ ಅನ್ನ ತಗೊಂಡು ಫಾರೆಕ್ಸ್ ನಾಗ ಟ್ರೇಡ್ ಮಾಡಿ ಕ್ಲೈಂಟ್ಸ್ ಅನ್ನ ಪ್ರಾಫಿಟ್ ಜನರೇಟ್ ಮಾಡಿಕೊಂಡು ತಮ್ಮ ಕಮಿಷನ್ ನ ಅರ್ನ್ ಮಾಡ್ತಾರೆ. ಇದರಿಂದ ಇವ್ರ ಏನ್ ಮಾಡ್ತಾರ ಅಂದ್ರ ಮಾರ್ಕೆಟ್ ನಾಗ ದೊಡ್ಡ ದೊಡ್ಡ ಮೂವ್ಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಏನ್ ಮಾಡ್ತಾರು, ತಮ್ಮ ಅಮೌಂಟ್ ಅನ್ನ ಇವ್ರ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಕೊಟ್ಟು ಇವರಿಂದ ಟ್ರೇಡ್ ಮಾಡಿಸ್ತಾರೆ. ಆಮೇಲೆ ಅದೇ ರೀತಿ ಹೆಡ್ಜ್ ಫಂಡ್ಸ್ ಅಂತ ಏನ್ ಕೆಳಗ್ ಮೆನ್ಷನ್ ಮಾಡಿದೇನಲ್ಲ, ಹೆಡ್ಜ್ ಫಂಡ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಜೊತೆನ ವರ್ಕ್ ಮಾಡ್ತಾರೆ. ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಆಗಿರ್ತಾವ್, ಹೆಡ್ಜ್ ಫಂಡ್ಸ್ ಏನಿರ್ತಾವ್ ಪ್ರೈವೇಟ್ ಕಂಪನೀಸ್ ಇರ್ತಾವ. ಇವ್ರ ಪ್ರೈವೇಟ್ ಕಂಪನೀಸ್ ಅವ್ರು ಏನ್ ಮಾಡ್ತಾರು, ಇವರು ಕೂಡ ಬೇರೆ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಲಿ, ಆಮೇಲೆ ಏನೇನ್ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಅಮೌಂಟ್ ಅನ್ನ ಇಟ್ಕೊಂಡು ಫಾರೆಕ್ಸ್ ನಾಗ್ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ಸ್ ಜನರೇಟ್ ಮಾಡ್ಕೊಂಡು ಕಮಿಷನ್ಸ್ ಅರ್ನ್ ಮಾಡ್ತಾರೆ. ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಆಗಿರ್ಲಿ, ಆಮೇಲೆ ಹೆಡ್ಜ್ ಫಂಡ್ಸ್ ಆಗಿರ್ಲಿ, ಇವರು ಇಬ್ರು ಬಿಗ್ ಮೂವ್ಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಕ್ ಫಾರೆಕ್ಸ್ ನಾಗ್ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಬರ್ತಾರು ನಮ್ ಕಾರ್ಪೊರೇಷನ್ಸ್. ಓಕೆ, ಹೆಡ್ಜ್ ಫಂಡ್ಸ್ ಬಗ್ಗೆ ನಿಮ್ಗೆ ಇನ್ನಷ್ಟು ತಿಳ್ಕೊಬೇಕಂದ್ರ ನೀವು ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಹಾಲಿವುಡ್ ಮೂವಿಯನ್ನ ನೋಡ್ಬೋದು. ಸೊ ಥರ್ಡ್ ಪಾರ್ಟಿಸಿಪೆಂಟ್ ಯಾರದಾರ ಅಂದ್ರ ಕಾರ್ಪೊರೇಷನ್ಸ್. ಕಾರ್ಪೊರೇಷನ್ಸ್ ಅಂದ್ರ ಯಾರ್ಯಾರು? ಪ್ರೈವೇಟ್ ಕಂಪನೀಸ್ ಲೈಕ್ ಫಾರ್ ಎಕ್ಸಾಂಪಲ್ ಟೆಸ್ಲಾ, ಆಪಲ್, ಗೂಗಲ್, ಎನ್ವಿಡಿಯಾ, ಇವೇನ್ ಬಿಗ್ ಕಾರ್ಪೊರೇಷನ್ಸ್ ಇದಾವಲ್ಲ, ತಮ್ಮ ಕಡೆ ಇರೋ ಅಮೌಂಟ್ ಅನ್ನ ಯೂಸ್ ಮಾಡಿಕೊಂಡು ಫಾರೆಕ್ಸ್ ಮಾರ್ಕೆಟ್ ನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಟು ಮ್ಯಾನೇಜ್ ಕರೆನ್ಸಿ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಬಿಸ್ನೆಸ್. ಅಂದ್ರ ಬೇರೆ ದೇಶ ಜೊತೆ ಟ್ರೇಡ್ ಮಾಡುವಾಗ ಕರೆನ್ಸಿ ರಿಸ್ಕ್ ಏನೈತಲ್ಲ ಅದನ್ನ ಮ್ಯಾನೇಜ್ ಮಾಡಾಕ ಇವರು ಫಾರೆಕ್ಸ್ ಮಾರ್ಕೆಟ್ ನಾಗ ಇನ್ವೆಸ್ಟ್ ಮಾಡ್ತಾರೆ. ದೇ ಯೂಸ್ ದ ಫಾರೆಕ್ಸ್ ಮಾರ್ಕೆಟ್ ಟು ಹೆಡ್ಜ್ ಅಗೇನ್ಸ್ಟ್ ಪೊಟೆನ್ಶಿಯಲ್ ಕರೆನ್ಸಿ ಫ್ಲಕ್ಚುಯೇಷನ್. ಬೇಸಿಕಲಿ ಈಗ US ಮಾರ್ಕೆಟ್ ದವರ ಇಂಡಿಯಾದವ್ರ ಜೊತೆ ಟ್ರೇಡ್ ಮಾಡ್ಬೇಕಂದ್ರ ಕರೆನ್ಸಿಯನ್ನ ಚೇಂಜ್ ಮಾಡ್ಬೇಕಾಗ್ತೈತಿ. ಸೊ ಆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಾಕ ಇವ್ರೇನ್ ಮಾಡ್ತಾರು, ಫಾರೆಕ್ಸ್ ನಾಗ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಜನರೇಟ್ ಮಾಡ್ಕೊಂಡು ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ತಾರೆ. ಓಕೆ, ಸೊ ಕಾರ್ಪೊರೇಷನ್ಸ್ ಕೂಡ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಈಗ ನೆಕ್ಸ್ಟ್ ಬರ್ತಾರು ರಿಟೇಲ್ ಟ್ರೇಡರ್ಸ್. ರಿಟೇಲ್ ಟ್ರೇಡರ್ಸ್ ಅಂದ್ರೆ ಯಾರು? ನಾವು ಬೇಸಿಕಲಿ ಇಂಡಿವಿಜುವಲ್ ಟ್ರೇಡರ್ಸ್ ಬರ್ತಾರು. ಆಮೇಲೆ ನಮ್ಗತೆ ಟ್ರೇಡರ್ಸ್ ಯಾರ್ಯಾರು ಇಂಡಿವಿಜುವಲ್ ಆಗಿ ಟ್ರೇಡ್ ಮಾಡ್ತಾರಲ್ಲ ಅವ್ರು ಬರ್ತಾರೆ. ಇಂಡಿವಿಜುವಲ್ ಟ್ರೇಡರ್ಸ್ ನೋನ್ ಆಸ್ ರಿಟೇಲ್ ಟ್ರೇಡರ್ಸ್. ಇವ್ರಿಗೇನೈತಿ ರಿಟೇಲ್ ಟ್ರೇಡರ್ಸ್ ಅಂತ ಹೇಳಿ ಕರೀತಾರೆ. ಇಂಡಿವಿಜುವಲ್ ಟ್ರೇಡರ್ಸ್ ಇವರು ಕೂಡ ಮಾರ್ಕೆಟ್ ನಾಗ ಪಾರ್ಟಿಸಿಪೇಟ್ ಮಾಡ್ತಾರು. ದೇ ಟ್ರೇಡ್ ಕರೆನ್ಸೀಸ್ ಫಾರ್ ಸ್ಪೆಕ್ಯುಲೇಷನ್ ಆರ್ ಇನ್ವೆಸ್ಟ್ಮೆಂಟ್ ಪರ್ಪಸಸ್, ಆಫನ್ ಯೂಸಿಂಗ್ ಲೆವರೇಜ್ ಟು ಆಂಪ್ಲಿಫೈ ದೇರ್ ಟ್ರೇಡಿಂಗ್ ಪೊಸಿಷನ್ಸ್. ಬೇಸಿಕಲಿ ರಿಟೇಲ್ ಟ್ರೇಡರ್ ಕಡೆ ಅಷ್ಟು ಅಮೌಂಟ್ ಇರುವುದಿಲ್ಲ. ದಾಟ್ಸ್ ವೈ ಅವ್ರೇನ್ ಮಾಡ್ತಾರು, ಲೆವರೇಜ್ ಅನ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟ್ ನಾಗ ಏನೈತಿ ಟ್ರೇಡ್ ಮಾಡ್ತಾರೆ. ಓಕೆ, ಇವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ಟ್ರೇಡ್ ಮಾಡ್ತಾರು. ಆಮೇಲೆ ಏನೈತಿ ತಮ್ಮ ಕ್ಯಾಪಿಟಲ್ ಅನ್ನ ಮಲ್ಟಿಪ್ಲೈ ಮಾಡಾಕ ಟ್ರೇಡ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ನಮ್ ಟಾಪಿಕ್ ಯಾವ್ದೈತಂದ್ರ ಕೀ ಮಾರ್ಕೆಟ್ ಸೆಷನ್ಸ್. ಫಾರೆಕ್ಸ್ ಮಾರ್ಕೆಟ್ ನಾಗ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್, ಬೇಸಿಕ್ ಟಾಪಿಕ್ ಕ್ಲಿಯರ್ ಯಾವ್ದ್ ಮಾಡ್ಕೋಬೇಕಂದ್ರ ಸೆಷನ್ಸ್ ಬಗ್ಗೆ.
ಓಕೆ, ಸೊ ಈ ಫೋರೆಕ್ಸ್ ಮಾರ್ಕೆಟ್ನಾಗ 3 ಮೇಜರ್ ಸೆಷನ್ಸ್ ಇದಾವ. ದಟ್ ಈಸ್ ಏಷ್ಯನ್ ಸೆಷನ್, ಅದ್ರೊಳಗೆ ಸಿಡ್ನಿ, ಆಮೇಲೆ ಟೋಕಿಯೋ. ಈ ಟೈಮ್ ಏನೈತಲ್ಲ ಇದನ್ನ ಸ್ವಲ್ಪ ಹೊತ್ತಿಗೆ ಇಗ್ನೋರ್ ಮಾಡ್ರಿ. ಓಕೆ, ನೆಕ್ಸ್ಟ್ ಸೆಷನ್ ಬರ್ತೈತಿ ಲಂಡನ್ ಸೆಷನ್, ಆಮೇಲೆ ನ್ಯೂಯಾರ್ಕ್ ಸೆಷನ್. ಈ ಸೆಷನ್ಸ್ ಯಾಕೆ ಡಿವೈಡ್ ಮಾಡಿದಾರ ಅಂದ್ರ, ಏಷ್ಯನ್ ಸೆಷನ್ ನಾಗ ಏನೈತಿ ಮಾರ್ಕೆಟ್ ಬಹಳ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತೈತಿ. ಯಾಕಂದ್ರ ಮಾರ್ಕೆಟ್ ನಾಗ ಅಷ್ಟು ಲಿಕ್ವಿಡಿಟಿ ಇರುವುದಿಲ್ಲ, ಆಮೇಲೆ ಹೆಚ್ಚು ಟ್ರೇಡರ್ಸ್ ಇಲ್ಲಿ ಟ್ರೇಡ್ ಮಾಡುದಿಲ್ಲ. ಲಂಡನ್ ಸೆಷನ್ ನಾಗ ಸ್ವಲ್ಪ ಮೂವ್ಮೆಂಟ್ ಇರ್ತೈತಿ, ಯಾಕಂದ್ರ ಅಲ್ಲಿ ಸ್ವಲ್ಪ ಫೋರೆಕ್ಸ್ ಟ್ರೇಡಿಂಗ್ ಬಗ್ಗೆ ಬಹಳ ಅವೇರ್ನೆಸ್ ಐತಿ. ಆಮೇಲೆ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನೀವು ಟ್ರೇಡ್ ಮಾಡಬಹುದು, ಅಲ್ಲಿ ಲೀಗಾಲಿಟಿ ಅಷ್ಟು ಟೆನ್ಷನ್ ಇರುವುದಿಲ್ಲ. ನೆಕ್ಸ್ಟ್ ಇರೋದು ನ್ಯೂಯಾರ್ಕ್ ಸೆಷನ್. ನ್ಯೂಯಾರ್ಕ್ ಸೆಷನ್ ಬಹಳ ವಿಲಟೈಲ್ ಇರ್ತೈತಿ, ಯಾಕಂದ್ರ ಫೋರೆಕ್ಸ್ ಮಾರ್ಕೆಟ್ ಏನೈತಿ ಇದ್ರೊಳಗೆ ಏನೇನ್ ಹೊಸ ಹೊಸ ಪಾಲಿಸೀಸ್ ಬರ್ತಾವಲ್ಲ ಅದೆಲ್ಲ ನ್ಯೂಯಾರ್ಕ್ ಕಡೆಯಿಂದ ಬರ್ತಾವ. ಅಂದ್ರ ಅಮೆರಿಕ ಏನೈತಿ ಒಂದ್ ರೀತಿ ಮೇಜರ್ ಕೀ ರೋಲ್ ಪ್ಲೇ ಮಾಡ್ತೈತಿ ಫೋರೆಕ್ಸ್ ಮಾರ್ಕೆಟ್ ನಾಗ. ಸೊ ದಟ್ಸ್ ವೈ ಈ ಸೆಷನ್ಸ್ ಅನ್ನ ಡಿವೈಡ್ ಮಾಡಿದಾರು. ಅದರ ಪ್ರಕಾರ ನೀವೇನೈತಿ ಟ್ರೇಡ್ಸ್ ಅನ್ನ ತಗೋಬಹುದು. ಸೊ ನಾ ಏನ್ ಮಾಡಿದೀನಿ, ಇಲ್ಲಿ ಕೆಲವೊಂದು ರೂಲ್ಸ್ ಅನ್ನ ಹೇಳಿದೆ. ಇದ್ರೊಳಗ ಫಸ್ಟ್ ರೂಲ್ ಏನೈತಿ, ಬಿಫೋರ್ 10 AM ನಮ್ ಇಂಡಿಯನ್ ಟೈಮ್ ಏನೈತಿ, ಬಿಫೋರ್ 10 AM ಟ್ರೇಡ್ ಮಾಡುವಂಗಿಲ್ಲ. ಓಕೆ, ಬಿಫೋರ್ 10 AM ಏನೈತಿ ಏಷ್ಯನ್ ಸೆಷನ್ ನಡೀತಿರ್ತೈತಿ. ಸೊ ಅವಾಗ ಏನೈತಿ ಟ್ರೇಡ್ ಮಾಡಬಾರ್ದು, ಯಾಕಂದ್ರೆ ಮಾರ್ಕೆಟ್ ನಾಗ ವಾಲಿಟಾಲಿಟಿ ಇರುವುದಿಲ್ಲ. ಆಮೇಲೆ ನಿಮ್ಗೆ ಏನೈತಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ನೀವು ಕ್ಯಾಪ್ಚರ್ ಮಾಡಕ್ ಸಾಧ್ಯ ಇಲ್ಲ. ಸೊ ದಟ್ಸ್ ವೈ ಇದೇನೈತಿ ಏಷ್ಯನ್ ಸೆಷನ್ ನ ಅವಾಯ್ಡ್ ಮಾಡ್ತೇನೆ. ನೆಕ್ಸ್ಟ್ ಇರೋದು ರೂಲ್ ಏನಂದ್ರ 10 AM ಟು 11:30 AM ಅನಲೈಸಿಸ್ ಮಾಡ್ಬೇಕು. ಮಾರ್ಕೆಟ್ ನಾಗ ನಿಮಗ್ ಏನೈತಿ ಟೆಕ್ನಿಕಲ್ ಅನಾಲಿಸಿಸ್ ಏನೈತಿ, ಆಮೇಲೆ ಫಂಡಮೆಂಟಲ್ ಅನಾಲಿಸಿಸ್ ಏನೇ ಇರಬಹುದು, ನೀವು ಎದ್ರ ಬಗ್ಗೆ ಹೆಂಗ್ ಟ್ರೇಡ್ ಮಾಡ್ತೀರಿ ಅದ್ ನಿಮಗ್ ಬಿಟ್ಟಿದೈತಿ. ಬಿಕಾಸ್ ಸ್ಟ್ರಾಟಜಿ ಅಂತೂ ನಾವು ಕಲಿಸ್ತೀವಿ, ನೀವು ಇಂಟ್ರೆಸ್ಟೆಡ್ ಇದ್ರ ನಮ್ದು ಸ್ಟ್ರಾಟಜಿ ಕೋರ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಸ್ಟ್ರಾಟಜಿ ಪ್ರಕಾರ ನೀವೇನೈತಿ 11:30 ಮಟ ಅನಲೈಸಿಸ್ ಮಾಡ್ಬೇಕು, ಸಿರ್ಫ್ ಅನಲೈಸಿಸ್ ಮಾಡ್ಬೇಕು. ಓಕೆ, ಆಮೇಲೆ 11:30 AM ಟು 2 PM ಗೆ ಲಂಡನ್ ಸೆಷನ್ ನಾಗ ನೀವು ಏನೈತಿ ಒಂದು ಟ್ರೇಡ್ ಅನ್ನ ಹುಡುಕ್ಬೇಕು. ಓಕೆ, ಟ್ರೇಡ್ ಅನ್ನ ಹುಡುಕಿ ಟ್ರೇಡ್ ಮಾಡ್ಬೇಕು. ಸಿಗ್ಲಿಲ್ಲ ಅಂದ್ರ ನೋ ವರೀಸ್, ನೀವೇನೈತಿ ನ್ಯೂಯಾರ್ಕ್ ಸೆಷನ್ ನಾಗ ಹುಡುಕ್ಬಹುದು. ಬಟ್ ಏನೈತಿ ಲಂಡನ್ ಸೆಷನ್ ನಾಗ ಹುಡುಕಾಕ್ ಟ್ರೈ ಮಾಡ್ರಿ, ಟ್ರೇಡ್ ಮಾಡಕ್ ಟ್ರೈ ಮಾಡ್ರಿ. ನೆಕ್ಸ್ಟ್ ಏನೈತಿ 2 PM ಟು 5 PM ನೋ ನ್ಯೂ ಎಂಟ್ರೀಸ್. ಹೊಸ ಎಂಟ್ರೀಸ್ ಅಥವಾ ಹೊಸ ಟ್ರೇಡ್ಸ್ 2 PM ದಿಂದ 5 PM ತನಕ ಏನು ಮಾಡೋದಿಲ್ಲ. ಓಕೆ, ಹೊಸ ಟ್ರೇಡ್ಸ್ ಅನ್ನ ತಗೋಬಾರ್ದು. ನೆಕ್ಸ್ಟ್ ಇರುವುದು 5 PM ಟು 8 PM ನ್ಯೂಯಾರ್ಕ್ ಸೆಷನ್ ನಡೀತಿರ್ತೈತಿ, ಅವಾಗ ಏನೈತಿ ಒಂದು ಟ್ರೇಡ್ ಅನ್ನ ತಗೋಬಹುದು. ಆಫ್ಟರ್ 8 PM ಕೂಡ ಮಾರ್ಕೆಟ್ ವೋಲಟೈಲ್ ಇರ್ತೈತಿ, ನೀವು ಟ್ರೇಡ್ ಮಾಡಬಹುದು. ಬಟ್ ನಾ ರೆಕಮೆಂಡ್ ಮಾಡೋದಿಲ್ಲ. ಆಫ್ಟರ್ 8 PM ನೋ ನ್ಯೂ ಟ್ರೇಡ್ಸ್. ಓಕೆ, ಸೊ ಈ ಮೇಜರ್ ಕೀ ಪಾಯಿಂಟ್ಸ್ ಏನಿದಾವಲ್ಲ, ರೂಲ್ಸ್ ಏನಿದಾವಲ್ಲ, ಇದನ್ನ ಸ್ವಲ್ಪ ನೆನಪಿಟ್ಕೊಂಡು ನೀವು ಟ್ರೇಡ್ ಮಾಡಕತ್ರ ನಿಮಗ್ ಬೆಸ್ಟ್ ರಿಸಲ್ಟ್ ಸಿಗ್ತಾವ. ನೆಕ್ಸ್ಟ್ ಇರುವುದು ಬೇಸಿಕ್ ಆಫ್ ಕರೆನ್ಸಿ ಪೇರ್ಸ್. ಬೇಸಿಕ್ ಆಫ್ ಕರೆನ್ಸಿ ಪೇರ್ಸ್ ಅಂದ್ರೆ ಏನು, ಅದರ ಬಗ್ಗೆ ನಾವು ತಿಳ್ಕೊಬೇಕು. ಓಕೆ, ಸೊ ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಐತಿ ಬೇಸಿಕ್ ಆಫ್ ಕರೆನ್ಸಿ ಪೇರ್ಸ್. ನೀವು ಮೊದಲು ಏನಾದ್ರೂ ಫೋರೆಕ್ಸ್ ಟ್ರೇಡಿಂಗ್ ಮಾಡಿದ್ರ ನಿಮಗ್ ಗೊತ್ತಿರ್ಬೋದು ಈ ರೀತಿ ನಾವೇನೈತಿ ಕರೆನ್ಸಿ ಪೇರ್ಸ್ ನಾಗ ಟ್ರೇಡ್ ಮಾಡ್ತೀವಿ ಅನ್ನೋದು. ಬಟ್ ಏನೈತಿ ಬಹಳಷ್ಟು ಮಂದಿ ಗೊತ್ತಿಲ್ಲ ಬೇಸಿಕ್ ಆಫ್ ಕರೆನ್ಸಿ ಪೇರ್ಸ್ ಹೆಂಗ್ ರೆಡಿ ಆಗ್ತೈತಿ, ಕರೆನ್ಸೀಸ್ ಒಳಗ್ ಬೇಸ್ ಕರೆನ್ಸಿ ಯಾವುದು, ಕೋಟ್ ಕರೆನ್ಸಿ ಯಾವುದು ಗೊತ್ತಿರೋದಿಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವೇನ್ ಮಾಡೋದು, ಕರೆನ್ಸಿ ಪೇರ್ ಡೆಫಿನೇಷನ್ ಅನ್ನ ನೋಡ್ಕೊಳ್ಳೋದು. A currency pair consists of two currencies quoted in relation to each other. ಅಂದ್ರೆ ಏನೈತಿ, ಒಂದು ಕರೆನ್ಸಿ ಪೇರ್ ನಾಗ ಎರಡು ಕರೆನ್ಸಿ ಏನಿರ್ತಾವು ಕೋ ರಿಲೇಟೆಡ್ ಇರ್ತಾವ. ಓಕೆ, ದ ಫಸ್ಟ್ ಕರೆನ್ಸಿ ಇನ್ ದ ಪೇರ್ ಇಸ್ ದ ಬೇಸ್ ಕರೆನ್ಸಿ ಅಂಡ್ ದ ಸೆಕೆಂಡ್ ಕರೆನ್ಸಿ ಇಸ್ ದ ಕೋಟ್ ಕರೆನ್ಸಿ. ಇದು ಫಸ್ಟ್ ಕರೆನ್ಸಿ ಏನೈತಲ್ಲ ಬೇಸ್ ಕರೆನ್ಸಿ ಅಂತ ಹೇಳಿ ಕರೀತಾರೆ. ಇನ್ನೊಂದು ಕರೆನ್ಸಿ ಏನಿರ್ತೈತಿ ಅದು ಕೋಟ್ ಕರೆನ್ಸಿ ಅಂತ ಹೇಳಿ ಕರೀತಾರೆ. The value of the currency pair shows how much of the quote currency is needed to purchase 1 unit of the base currency. Okay, so ಈಗ ಈ ಕರೆನ್ಸಿ ಏನೈತಲ್ಲ ಬೇಸ್ ಕರೆನ್ಸಿಯನ್ನ ಪರ್ಚೇಸ್ ಮಾಡಕ ನಮಗ್ ಎಷ್ಟು ಡಾಲರ್ ಬೇಕಾಗ್ತಾವಲ್ಲ ಅದೇನೈತಿ ಒಂದು ಪೇರ್ ಹೇಳಿ ಕೊಡ್ತೈತಿ. ಅಂದ್ರ ಈ ಬೇಸ್ ಕರೆನ್ಸಿಯನ್ನ ಪರ್ಚೇಸ್ ಮಾಡ್ಬೇಕಾದ್ರ ಒಂದ್ ಯೂನಿಟ್ ಪರ್ಚೇಸ್ ಮಾಡ್ಬೇಕಾದ್ರ ನಮಗ್ ಕೋಟ್ ಕರೆನ್ಸಿ ಎಷ್ಟು ಪೇ ಮಾಡ್ಬೇಕನ್ನೋದು ನಮಗೆ ಇದ ಕರೆನ್ಸಿ ಪೇರ್ ಹೇಳಿ ಕೊಡ್ತಿರ್ತೈತಿ. ನೆಕ್ಸ್ಟ್ ಇರೋದು ಬೇಸ್ ಅಂಡ್ ಕೋಟ್ ಕರೆನ್ಸೀಸ್. ಓಕೆ, ದ ಬೇಸ್ ಕರೆನ್ಸಿ ಇಸ್ ದ ಕರೆನ್ಸಿ ಯು ಆರ್ ಬೈಯಿಂಗ್ ಆರ್ ಸೆಲ್ಲಿಂಗ್. ಅಂದ್ರೆ ಏನೈತಿ ಈ ಕರೆನ್ಸಿ ಒಳಗ್ ನಾವೇನೈತಿ ಟ್ರೇಡ್ ಅನ್ನ ತಗೋತೀವಿ. ಬೇಸಿಕಲಿ ಹೇಳ್ಬೇಕಂದ್ರೆ ಏನು, ಇದೊಂದು ನಮ್ದು ಅಸೆಟ್ ಅಂತ ಹೇಳಿ ತಿಳ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇದು ನಮ್ದು ಕಂಪನಿ. ಓಕೆ, ಅಂಡ್ ದ ಕೋಟ್ ಕರೆನ್ಸಿ ಇಸ್ ದ ಕರೆನ್ಸಿ ಇನ್ ವಿಚ್ ದ ಟ್ರಾನ್ಸಾಕ್ಷನ್ ಈಸ್ ಕೋಟೆಡ್. ಅಂದ್ರ ಈ ಕಂಪನಿಯನ್ನ ಬಾಯ್ ಮಾಡ್ಬೇಕಾದ್ರ
ನಮಗ್ ಯಾವ ಕರೆನ್ಸಿನಾಗ ನಾವು ಟ್ರೇಡ್ ಮಾಡ್ಬೇಕು ಅನ್ನೋದು ಈ ಕೋಟ್ ಕರೆನ್ಸಿ ನಮಗ್ ಹೇಳಿಕೊಡ್ತೈತಿ. ಫಾರ್ ಎಕ್ಸಾಂಪಲ್, ನಾವು USD ಅನ್ನ ತಗೋಬೇಕಾದ್ರ, ಯೂರೋ ಪರ್ಚೇಸ್ ಮಾಡ್ಬೇಕಂದ್ರ ನಾವೇನೈತಿ USD ಒಳಗೆ ಏನೈತಿ ಟ್ರಾನ್ಸಾಕ್ಷನ್ ಮಾಡ್ಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್, in the Euro-USD pair, the euro is the base currency and the US dollar is quote currency. ಅಂದ್ರ ಈ ಯೂರೋ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಎಷ್ಟು US$ ಕೊಡ್ಬೇಕು ಅನ್ನೋದು ಏನ್ ಟ್ರಾನ್ಸಾಕ್ಷನ್ ಆಗ್ತೈತಲ್ಲ, ಅದೇನೈತಿ US$ ನಾಗ ಕೋಟ್ ಆಗ್ತೈತಿ, ರೆಕಾರ್ಡ್ ಆಗ್ತೈತಿ. ಓಕೆ, ಸೊ ನಮ್ದು ನೆಕ್ಸ್ಟ್ ಟಾಪಿಕ್ ಐತಿ ಮೇಜರ್ ಎಕ್ಸಾಟಿಕ್ ಮೈನರ್ ಕರೆನ್ಸಿ ಪೇರ್ಸ್ ಯಾವ್ಯಾವ ಇದಾವ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾ ಒಂದು ಚಾರ್ಟ್ ಕೊಟ್ಟಿದ್ದೀನಿ ನಿಮ್ಗ. ಮೇಜರ್ ಕರೆನ್ಸಿ ಏನ್ ಇರ್ತೈತೆ ಅನ್ನೋದು ನೋಡೋಣ. ಮೇಜರ್ ಕರೆನ್ಸಿ ಆಲ್ವೇಸ್ ಇನ್ಕ್ಲೂಡ್ಸ್ USD. ಓಕೆ, ಈ US$ ಯಾವ ಕರೆನ್ಸಿನಾಗ ಐತಲ್ಲ ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಮೇಜರ್ ಕರೆನ್ಸೀಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, Euro-USD ಆಗಿರ್ಲಿ, GBP-USD ಆಗಿರ್ಲಿ, USD-JPY ಆಗಿರ್ಲಿ, USD-CHF ಆಗಿರ್ಲಿ, USD-CAD ಆಗಿರ್ಲಿ, AUD-USD, ಆಸ್ಟ್ರೇಲಿಯನ್ ಡಾಲರ್, ಯುನೈಟೆಡ್ ಸ್ಟೇಟ್ಸ್, ನ್ಯೂಜಿಲೆಂಡ್ ಅಂಡ್ US$. ಓಕೆ, ಸೊ ಈ ರೀತಿ US$ ಯಾವ ಕರೆನ್ಸಿನಾಗ ಕೋರಿಲೇಟೆಡ್ ಇರ್ತೈತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮೇಜರ್ ಕರೆನ್ಸೀಸ್ ಅಂತ ಹೇಳಿ ಕರಿತೀವಿ. ಇದ್ರೊಳಗೆ ನೀವು ಕೇಳ್ಬೋದು, ಸರ್ ಗೋಲ್ಡ್ ಎದ್ರೊಳಗೆ ಬರ್ತೈತಿ? ಗೋಲ್ಡ್ ಕೂಡ ಮೇಜರ್ ಕರೆನ್ಸಿ ಒಳಗೆ ಬರ್ತೈತಿ, ಯಾಕಂದ್ರೆ ಅದ್ರೊಳಗೂ XAU USD ಅಂತ ಹೇಳಿನ ಇರ್ತೈತಿ. ಓಕೆ, ಸೊ ನೆಕ್ಸ್ಟ್ ಇರೋದು ನಮ್ ಮೈನರ್ ಕರೆನ್ಸೀಸ್. ಕರೆನ್ಸಿ ವಿಚ್ ಎಕ್ಸ್ಕ್ಲೂಡ್ಸ್ USD ಆರ್ ನೋನ್ ಆಸ್ ಮೈನರ್ ಪೇರ್ಸ್. ಎದ್ರೊಳಗ USD ಇರೋದಿಲ್ಲಲ್ಲ ಅವಕ್ಕೆ ಏನಂತ ಹೇಳಿ ಕರಿತೀವಿ ನಾವು, ಮೈನರ್ ಕರೆನ್ಸೀಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನೀವು ನೋಡ್ಕೋರಿ. ನೆಕ್ಸ್ಟ್ ಇರುವುದು ಎಕ್ಸಾಟಿಕ್ ಕರೆನ್ಸೀಸ್ ಅಂತ ಹೇಳಿ. ಕರೆನ್ಸಿ ವಿಚ್ ಹ್ಯಾಸ್ ಡೆವಲಪ್ಡ್ ಮಾರ್ಕೆಟ್ ಕ್ವಾಲಿಟೀಸ್ ಬಟ್ ಡಸ್ ನಾಟ್ ಫುಲ್ಫಿಲ್ ಆಲ್ ನೆಸೆಸರಿ ಸ್ಟ್ಯಾಂಡರ್ಡ್ಸ್. ಬೇಸಿಕಲಿ ಇಲ್ಲಿ ಏನ್ ಹೇಳತಾರ ಅಂದ್ರ, ಯಾವ ಕಂಟ್ರಿ ಕರೆನ್ಸಿಯನ್ನ ಯೂಸ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಕರೆನ್ಸಿ INR ಐತಲ್ಲ, ನಮ್ ಕಂಟ್ರಿ ಡೆವಲಪ್ಡ್ ಐತಿ ಬಟ್ ಕರೆನ್ಸಿ ಏನೈತಿ ಪವರ್ಫುಲ್ ಇಲ್ಲ. ಸೊ ಅವಕ್ಕೆ ಏನ್ ಕರಿತೀವಿ ನಾವು, ಎಕ್ಸಾಟಿಕ್ ಕರೆನ್ಸಿ ಪೇರ್ಸ್ ಅಂತ ಹೇಳಿ ಕರಿತೀವಿ. ಇದರೊಳಗೂ ಸರ್ ನೀವು ನೋಡಬಹುದು, ಇಲ್ಲಿ USD HKD USD ಇನ್ಕ್ಲೂಡ್ ಐತಲ್ಲ, ಇದ್ಯಾಕ್ ಮೇಜರ್ ಕರೆನ್ಸಿನಾಗ ಆಗೋದಿಲ್ಲ ಕೇಳಿದ್ರ, ಇಲ್ಲಿ ನೋಡ್ರಿ USD ಎಲ್ಲಾ ಸೈಡ್ ಐತಿ. ಓಕೆ, ಅಂದ್ರ ನಮ್ದು USD ಏನ್ ಮಾಡತ್ತೀವಿ ನಾವು, ಯೂರೋ ಪರ್ಚೇಸ್ ಮಾಡ್ಬೇಕಂದ್ರ USD ನಾಗ ಪರ್ಚೇಸ್ ಮಾಡತ್ತೀವಿ. ಸೊ ಇದೇನೈತಿ USD ಸೈಡ್ ಗೆ, ಹಂಗೆ ಸೆಕೆಂಡ್ ಕೋರ್ಟ್ ಕರೆನ್ಸಿ USD. ಸರ್ ಬಟ್ ಇಲ್ಲಿ JPY USD ಐತಲ್ಲ ಕೇಳಿದ್ರ, ಜಾಪನೀಸ್ ಯೆನ್ ಏನೈತಿ ಒನ್ ಆಫ್ ದ ಫೇಮಸ್ ಕರೆನ್ಸಿ ಐತಿ ಇನ್ ದ ವರ್ಲ್ಡ್. ಓಕೆ, ಇದರದ್ದು ವ್ಯಾಲ್ಯೂ ಬಹಳ ದೊಡ್ಡದು. ಓಕೆ, ಸೊ ದಟ್ಸ್ ವೈ ಇದಕ್ಕೂ ನಾವು ಮೇಜರ್ ಕರೆನ್ಸೀಸ್ ನ ಇನ್ಕ್ಲೂಡ್ ಮಾಡ್ತೀವಿ. ಬಟ್ ಎಕ್ಸಾಟಿಕ್ ಕರೆನ್ಸಿನಾಗ USD ಇದ್ರೂ ಕೂಡ ಸಣ್ಣ ಕಂಟ್ರೀಸ್ ಏನ್ ಕರೆನ್ಸೀಸ್ ಇದಾವು ಅಷ್ಟು ಪವರ್ ಇರುವುದಿಲ್ಲ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು TRY ಟರ್ಕಿಶ್ ಲೀರಾ ಅಂತ ಐತಿ, ಆಮೇಲೆ HKD ಹಾಂಗ್ಕಾಂಗ್ ಡಾಲರ್ ಐತಿ. ಇದಷ್ಟು ಪವರ್ಫುಲ್ ಇಲ್ಲ ಅಂತ ಹೇಳಿ ಇವ್ರಿಗೆ ಏನೈತಿ ಎಕ್ಸಾಟಿಕ್ ಪೇರ್ಸ್ ನಾಗ ನಾವು ಇನ್ಕ್ಲೂಡ್ ಮಾಡ್ತೀವಿ. ಓಕೆ ಓಕೆ, ಸೊ ಈಗ ನಿಮ್ ತಲೆಯಾಗ ಒಂದು ಡೌಟ್ ಬರತ್ತಿರ್ಬೇಕು, ಸರ್ ನಾವು ಎದ್ರೊಳಗ್ ಟ್ರೇಡ್ ಮಾಡಬೇಕು, ಮೇಜರ್ ಕರೆನ್ಸೀಸ್ ಒಳಗೆ ಟ್ರೇಡ್ ಮಾಡಬೇಕು, ಮೈನರ್ ಕರೆನ್ಸೀಸ್ ಒಳಗೆ ಟ್ರೇಡ್ ಮಾಡಬೇಕು, ಎಕ್ಸಾಟಿಕ್ ಕರೆನ್ಸೀಸ್ ಒಳಗೆ ಟ್ರೇಡ್ ಮಾಡಬೇಕು. ಓಕೆ, ಸೊ ನಾನ್ ನಿಮ್ಗೆ ಹೇಳೋದು ಒಂದ, ಮೇಜರ್ ಕರೆನ್ಸೀಸ್ ನಾಗ ಟ್ರೇಡ್ ಮಾಡ್ರಿ, ಯಾಕಂದ್ರೆ ಇದ್ರೊಳಗೆ ಮೂವ್ಮೆಂಟ್ ಬಹಳ ಚೆನ್ನಾಗಿರ್ತಾವು. ಆಮೇಲೆ ನಮ್ ಸ್ಟ್ರಾಟಜಿ ಏನೈತಿ 85% ಇಲ್ಲಿ ವರ್ಕ್ ಆಗ್ತೈತಿ. ಸೊ ನೀವೇನೈತಿ ಮೇಜರ್ ಕರೆನ್ಸೀಸ್ ಒಳಗ್ ಟ್ರೇಡ್ ಮಾಡೋದು ಟ್ರೈ ಮಾಡಿ. ಸೊ ಈಗ ನಮ್ಮದ್ ನೆಕ್ಸ್ಟ್ ಟಾಪಿಕ್ ಐತಿ, ವಾಟ್ ಈಸ್ ಪಿಪ್. ಪಿಪ್ ಅಂದ್ರೆ ಏನು? A PIP stands for percentage in point or price interest point. ಈಗ ಫೋರೆಕ್ಸ್ ನಾಗ ಫಸ್ಟ್ ನೀವು ಯಾವಾಗ ಬರ್ತೀರಿ, ಫೋರೆಕ್ಸ್ ಮಾರ್ಕೆಟ್ ಇಂಟ್ರೊಡ್ಯೂಸ್ ಆಗ್ತೈತಿ ನಿಮಗ, ಅವಾಗ ಎಲ್ಲಾರು ನಿಮಗ್ ಒಂದ ಮಾತು ಹೇಳ್ತಾರೆ, ಎಷ್ಟ್ ಪಿಪ್ ಕ್ಯಾಪ್ಚರ್ ಮಾಡಿದಿರಿ, ಎಷ್ಟ್ ಪಿಪ್ಸ್ ನೀವು ಕ್ಯಾಪ್ಚರ್ ಮಾಡಿದಿರಿ, ಎಷ್ಟ್ ಪಿಪ್ಸ್ ಸ್ಟಾಪ್ ಲಾಸ್ ಹೋಯ್ತು, ಎಷ್ಟ್ ಪಿಪ್ಸ್ ಟಾರ್ಗೆಟ್ ಇತ್ತು ಅಂತ ಕೇಳ್ತಾರೆ. ಈಗ ಪಿಪ್ಸ್ ಅಂದ್ರೆ ಏನು ಅದ್ ನಮಗ್ ಗೊತ್ತಿರ್ಬೇಕು ಫಸ್ಟ್. ಓಕೆ, ಅ ಪಿಪ್ ಸ್ಟ್ಯಾಂಡ್ ಫಾರ್ ಪರ್ಸೆಂಟೇಜ್ ಇನ್ ಪಾಯಿಂಟ್ or price interest point and is a standardized unit of movement in the exchange rate of a currency pair in the forex market. It is a measure of the change in value between two currencies. So ಈಗ pips ಅಂದ್ರೆ ಬೇಸಿಕಲಿ ಏನು, ಈಗ ನಮ್ದು INR ಐತಿ. ಓಕೆ, INR ಇಂಡಿಯನ್ ಕರೆನ್ಸಿ ₹1 ಹೆಂಗ್ ಬರೀತೀವಿ ನಾವು, 1.00 ಅಂತ ಹೇಳಿ ಬರೀತೀವಿ. ಈಗ 1.00 ಅಂತ ಬರದ್ಮೇಲೆ ಇದು 00 ಏನಾದ್ರೂ ಚೇಂಜ್ ಆಗಿ 01 ಆಯ್ತಂದ್ರ ಅದ್ರೊಳಗೆ 1 ಪೈಸೆದ್ ಫರಕ್ ಬರ್ತದೆ. ಓಕೆ, 1 ಪೈಸೆದ್ ಡಿಫರೆನ್ಸ್ ಆಯ್ತು.
ಅದ್ ಒಂದ್ ಪೈಸೆದ್ ಏನ್ ಡಿಫರೆನ್ಸ್ ಐತಲ್ಲ ಅದನ್ನ ನಾವೇನ್ ಕರಿತೀವಿ ಪಿಪ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಯೂರೋ USD ಮೂವ್ಸ್ ಫ್ರಮ್ 1.1200 ಟು 1.1201, ಓಕೆ, ಇಲ್ಲಿ 0 ದಿಂದ 01 ಆಗಿತ್ತು. ಓಕೆ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಒನ್ ಪಿಪ್ ಮೂವ್ಮೆಂಟ್ ಅಂತ ಹೇಳಿ ಕರಿತೀವಿ. ಒಂದ್ ಪಿಪ್ ಮೂವ್ ಆಯ್ತು ಅಂತ ಹೇಳಿ ಕರಿತೀವಿ. ಬೇಸಿಕಲಿ ಏನೈತಿ, ನಮ್ ಡೆಸಿಮಲ್ಸ್ ನಾಗ ನಾವೇನೈತಿ ಟ್ರೇಡ್ ಅನ್ನ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಹೇಳಾತ. Pips are typically used to express the price movements of currency pairs, especially for quoting exchange rates. In the most currency pairs, the pip is the smallest price move that can be observed in the exchange rate. The majority of currency pairs are quoted to 4 decimal places. And in this context, a pip is usually the last decimal place. ಓಕೆ, ನಮ್ದು ಲಾಸ್ಟ್ ಡೆಸಿಮಲ್ಸ್ ಏನಿದಾವಲ್ಲ, ನೀವು ಇದು 1ನೇತೆ 2ನೇತೆ 3ನೇತೆ 4ನೇತೆ ಕಲ್ತಿರ್ಬೇಕಿದು ಡೆಸಿಮಲ್ಸ್ ಅನ್ನೋದು. ಓಕೆ, ಸೊ ಆ ಡೆಸಿಮಲ್ಸ್ ಮೂವ್ಮೆಂಟ್ ಏನೈತಲ್ಲ ಅದಕ್ಕೆ ಏನಂತ ಕರಿತೀವಿ, ಪಿಪ್ ಅಂತ ಹೇಳಿ ಕರಿತೀವಿ. ಫಾರ್ ಪೇರ್ಸ್ ಇನ್ವಾಲ್ವಿಂಗ್ ಜಾಪನೀಸ್ ಯೆನ್ ವಿಚ್ ಆರ್ ಕೋಟೆಡ್ ಟು 2 decimal places, a pip is typically the second decimal place. For example, ಓಕೆ, ಈಗ ಜಾಪನೀಸ್ ಯೆನ್ USD JPY ಪೇರ್ ಹೆಂಗ್ ಮೂವ್ ಆಕೈತಿ, 110.50 ಟು 110.51 ಅಂತ ಹೇಳಿ ಕರಿತೀವಿ. ಇದ್ರೊಳಗೆ ಏನೈತಿ, ಸ್ವಲ್ಪ ಕರೆನ್ಸೀಸ್ ನಾಗ ಏನಿರ್ತಾವ ಲಾಸ್ಟ್ ಇದ್ದು ಮೂವ್ಮೆಂಟ್ಸ್ ಆಗ್ತಿರ್ತಾವ ಅಷ್ಟ. ಓಕೆ, ಅದ್ರೊಳಗೆ ಏನ್ ಮಾಡ್ತೀವಿ ನಾವು, ಲಾಸ್ಟ್ ಡಿಜಿಟ್ ಏನಿರ್ತೈತಲ್ಲ ಅದ್ ಮೂವ್ಮೆಂಟ್ ಅನ್ನ ನೋಡ್ತೀವಿ. ಆ ಮೂವ್ಮೆಂಟ್ ಹೆಂಗ್ ಆಕೈತಿ ಅದರ ಬಗ್ಗೆ ನಾವೇನೈತಿ ಪಿಪ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಫ್ ದ USD JPY ಮೂವ್ಸ್ ಫ್ರಮ್ 110.50 to 110.52, it has moved 2 pips. ಓಕೆ, 0 ದಿಂದ ಒಮ್ಮೆಲೆ 2 ಪಾಯಿಂಟ್ಸ್ ಏರಿಕೆ ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತು ಅಂದ್ರ ನಮ್ದೇನೈತಿ 2 ಪಿಪ್ಸ್ ಮೂವ್ಮೆಂಟ್ ನಾವು ಕ್ಯಾಪ್ಚರ್ ಮಾಡಿದ್ವಿ. ಐ ಹೋಪ್ ನಿಮ್ಗೆ ಅದು ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಇರುವುದು ವಾಟ್ ಈಸ್ ಸ್ಪ್ರೆಡ್. ಸ್ಪ್ರೆಡ್ ಅಂದ್ರೆ ಏನು? ಓಕೆ, ಈಗ ನಮ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಾಗ ನೀವೇನಾದ್ರೂ ಬ್ರೋಕರ್ ಅದು ಯೂಸ್ ಮಾಡತ್ತಿದ್ರ ಅಂದ್ರ, ಬ್ರೋಕರ್ ಅದು ಯೂಸ್ ಮಾಡ್ತಿರಲ್ಲ, ಲೈಕ್ ಝೀರೋದಾ ಆಗಿರ್ಲಿ, ಅಪ್ ಸ್ಟಾಕ್ಸ್ ಆಗಿರ್ಲಿ, ಆಮೇಲೆ ಏಂಜಲ್ ಒನ್, ಇವೇನ್ ಬ್ರೋಕರ್ಸ್ ಇದಾವಲ್ಲ, ಬೇಸಿಕಲಿ ನೀವೇನೈತಿ ಒಂದ್ ಸ್ಟಾಕ್ ಅನ್ನ ಪರ್ಚೇಸ್ ಮಾಡ್ಬೇಕಂದ್ರ ಒಂದ್ ಫೀಸ್ ಅನ್ನ ಅವರು ಚಾರ್ಜ್ ಮಾಡ್ತಾರೆ. ಅದು 20 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, ಆಮೇಲೆ 40 ರೂಪಾಯಿ ಇರ್ಬೋದು. ಯಾವ್ಯಾವ ಪ್ಲಾಟ್ಫಾರ್ಮ್ ಹೆಂಗ್ ಚಾರ್ಜ್ ಮಾಡ್ತೈತಿ ಅವ್ರಿಗೆ ಬಿಟ್ಟಿದೆ. ಓಕೆ, ಸೊ ಫೋರೆಕ್ಸ್ ನಾಗೂ ಕೂಡ ಸ್ಪ್ರೆಡ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಸ್ಪ್ರೆಡ್ ಅಂದ್ರೆ ಬೇಸಿಕಲಿ ಏನು, ಬ್ರೋಕರೇಜ್. ಇದರ ಬಗ್ಗೆ ನಾ ಹೆಚ್ಚು ಹೇಳಕ್ ಹೋಗಂಗಿಲ್ಲ, ಬೇಸಿಕಲಿ ಇದೆ ನಮ್ಗೆ ಅಷ್ಟು ಯೂಸು ಆಗಂಗಿಲ್ಲ. ಇದ್ರೊಳಗೆ ಏನೈತಿ ಪಿಪ್ಸ್, ಸಾರಿ, ಸ್ಪ್ರೆಡ್ ಅಂದ್ರ 2 ಪಿಪ್ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ಕೋತಾರೆ. ಓಕೆ ಓಕೆ, ಸೊ ನಮ್ದು ನೆಕ್ಸ್ಟ್ ಟಾಪಿಕ್ ಐತಿ ಮೆಕ್ಯಾನಿಕ್ಸ್ ಆಫ್ ಫೋರೆಕ್ಸ್. ಫೋರೆಕ್ಸ್ ಬ್ರೋಕರ್ ಯಾವ್ದು ಯೂಸ್ ಮಾಡಬೇಕು, ಆಮೇಲೆ ಫೋರೆಕ್ಸ್ ಬ್ರೋಕರ್ ರೋಲ್ ಏನೈತಿ ಅದನ್ನ ನೋಡು. A forex broker is an intermediary or a financial institution that facilitates the buying and selling of currencies on the foreign exchange. ಸೊ ಈಗ ಸ್ಟಾಕ್ ಮಾರ್ಕೆಟ್ ನಾಗ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಾಗ ನೀವು ಶೇರ್ಸ್ ಅನ್ನ ಬಾಯ್ ಮಾಡಾಕ ಸೆಲ್ ಮಾಡಕ್ ಹೋದ್ರ ನಿಮಗ್ ನಡಕ್ ಒಬ್ಬ ಮೀಡಿಯೇಟರ್ ಬೇಕಾಗ್ತ, ಬ್ರೋಕರ್ ಬೇಕಾಗ್ತ. ಓಕೆ, ಆ ಬ್ರೋಕರ್ ಏನ್ ಮಾಡ್ತಾನು, ಅದರದೊಂದು ಚಾರ್ಜಸ್ ಅನ್ನ ತಗೊಂಡು, ಕೆಲವೊಂದು ಬ್ರೋಕರೇಜ್ ಚಾರ್ಜಸ್ ಅನ್ನ ತಗೊಂಡು ನಿಮ್ಗೆ ಏನ್ ಮಾಡ್ತಾನು, ಬಾಯ್ ಅವ್ರ ಸೆಲ್ ಮಾಡಾಕ ನಿಮ್ಗೆ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡಿ ಕೊಡ್ತಾನೆ ಸ್ಟಾಕ್ ಮಾರ್ಕೆಟ್ ನಾಗ. ನೀವು ಡೈರೆಕ್ಟ್ಲಿ ಹೋಗಿ ಸ್ಟಾಕ್ ಮಾರ್ಕೆಟ್ ನಾಗ ಶೇರ್ಸ್ ಅನ್ನ ಬಾಯ್ ಮಾಡ್ಬೇಕಂದ್ರ ಅದು ಮೊದಲಿತ್ತು, ಬಟ್ ಈಗಿಲ್ಲ. ಓಕೆ, ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ನಾಗು ಈ ರೀತಿ ಬ್ರೋಕರ್ಸ್ ನಡಕ್ ಏನ್ ಮಾಡ್ತಾರು, ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತಾರೆ. ಅದ್ರೊಳಗೆ ಫೇಮಸ್ ಯಾವ ಬ್ರೋಕರ್ ಇದಾವ ಅಂದ್ರ XM ಒಂದ್ ಐತಿ, IC ಮಾರ್ಕೆಟ್ಸ್ ಐತಿ, XNS ಐತಿ. ಓಕೆ, ಈಗ ಒನ್ ಆಫ್ ದ ಮೋಸ್ಟ್ ಫೇಮಸ್ ಬ್ರೋಕರ್ ಯಾವ್ದಂದ್ರ XNS ಇತ್ತು. ಓಕೆ, ಅವ್ರ ಏನ್ ಮಾಡಿದಾರೆ, ಈಗ ಇಂಡಿಯನ್ ರಿಜಿಸ್ಟ್ರೇಷನ್ ಬಂದ್ ಮಾಡಿದಾರು. ಬಟ್ IC ಮಾರ್ಕೆಟ್ಸ್ ಆಮೇಲೆ XM ಏನೈತಿ, ಓಪನ್ ಐತಿ, ನೀವು ರಿಜಿಸ್ಟ್ರೇಷನ್ ಮಾಡಬಹುದು. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಟಾಪಿಕ್ ಐತಿ ಟೈಪ್ಸ್ ಆಫ್ ಆರ್ಡರ್ಸ್. ಫೋರೆಕ್ಸ್ ನಾಗ ಆರ್ಡರ್ ಟೈಪ್ಸ್ ಯಾವ್ಯಾವ ಇದಾವು ನೋಡೋಣ ಬರ್ರಿ. ಆರ್ಡರ್ ಟೈಪ್ಸ್ ಇನ್ ಫೋರೆಕ್ಸ್ ಟ್ರೇಡಿಂಗ್. In forex trading, various order types are used to execute trades and manage positions. Forex trading ನಾಗ ಏನೈತಿ, ಬಹಳಷ್ಟು ಆರ್ಡರ್ ಟೈಪ್ಸ್ ಗಳಿದಾವ. ನಮ್ ಇಂಡಿಯಾನಾಗ ಒಂದ್ 4-5 ಟಾಪಿಕ್ಸ್ ಇರ್ಬೇಕು ಆರ್ಡರ್ ಟೈಪ್ಸ್ ಬಗ್ಗೆ. ಬಟ್ ಏನೈತಿ ಫೋರೆಕ್ಸ್ ನಾಗ ಬಹಳಷ್ಟು ಇದಾವ. ಮಾರ್ಟಿಜಲ್ ಐತಿ, ಮಾರ್ಕೆಟ್ ಆರ್ಡರ್ ಐತಿ, ಲಿಮಿಟ್ ಆರ್ಡರ್ ಐತಿ, ಸ್ಟಾಪ್ ಆರ್ಡರ್ ಐತಿ, ಟೇಕ್ ಪ್ರಾಫಿಟ್ ಆರ್ಡರ್ ಐತಿ, ಆಮೇಲೆ ಅಲ್ಗೋ ಆರ್ಡರ್ ಇದಾವು, ಬಹಳಷ್ಟು ಇದಾವ. ಓಕೆ, ಬಟ್ ಅದ್ರೊಳಗ್ ಮೇಜರ್ ಇಂಪಾರ್ಟೆಂಟ್ ಆರ್ಡರ್ಸ್ ಯಾವ್ಯಾವು, ಮಾರ್ಕೆಟ್ ಆರ್ಡರ್ ಒಂದೈತಿ,
ಲಿಮಿಟ್ ಆರ್ಡರ್ ಒಂದೈತಿ, ಸ್ಟಾಪ್ ಆರ್ಡರ್ ಐತಿ, ಟೇಕ್ ಪ್ರಾಫಿಟ್ ಆರ್ಡರ್ ಐತಿ. ಓಕೆ, ಬೇಸಿಕಲಿ ಆರ್ಡರ್ಸ್ ಅಂದ್ರೆ ಏನು, ನೀವೇನೈತಿ ಬ್ರೋಕರ್ಗೆ ಆರ್ಡರ್ ಕೊಡತ್ತಿ. ಓಕೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಆರ್ಡರ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೇನೆ ನೋಡ್ರಿ. A market order is an instruction to buy or sell a currency pair at the best available price in the market. ಈಗ ಯಾವಾಗ ನೀವು ಬ್ರೋಕರ್ ಅನ್ನ ಓಪನ್ ಮಾಡ್ತೀರಿ, ಯಾವಾಗ ನಿಮ್ಮ ಒಂದು ಕರೆನ್ಸಿ ಪೇರ್ ಪ್ರೈಸ್ ಸಿಗ್ತೈತಿ ಲೈವ್ ಆಗಿ, ಅದೇನ್ ಒಂದು ಫಾರ್ ಎಕ್ಸಾಂಪಲ್ ₹1 ಓಡಾಡತೈತಿ ಅಂತ ತಿಳ್ಕೊರಿ. ಈಗ ನೀವು ಬಾಯ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅದೇನಾಕೈತಿ, ಮಾರ್ಕೆಟ್ ಯಾವ ಕರೆಂಟ್ ಪ್ರೈಸ್ ನಿಮಗ್ ತೋರ್ಸಾತೈತಿ ಅದ ಪ್ರೈಸ್ ಮೇಲೆ ಬಾಯ್ ಆಗಿಬಿಡ್ತೈತಿ. ಓಕೆ, ಸೊ ಇದಕ್ಕೇನಂತ ಹೇಳಿದಿರ್ತೀವಿ ನಾವು ಮಾರ್ಕೆಟ್ ಆರ್ಡರ್ ಅಂತ ಹೇಳಿ ಕರಿತೀವಿ. ಲಿಮಿಟ್ ಆರ್ಡರ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ₹1 ಯಾವ್ದಾದ್ರು ಕರೆನ್ಸಿ ಓಡಾಡತಿತ್ತಂದ್ರ ನೀವೇನ್ ಮಾಡ್ತೀರಿ, ಅದು 50 ಪೈಸೆಗೆ ಬರ್ಲಿ, ನಾ ಅವಾಗ ಬಾಯ್ ಮಾಡ್ತೀನಿ ಅಂತ ಹೇಳಿ ಏನ್ ಲಿಮಿಟ್ ಸೆಟ್ ಮಾಡಿರ್ತಾರಲ್ಲ ಅದಕ್ಕೆ ಏನಂತ ಹೇಳಿ ಕರಿತೀವಿ, ಲಿಮಿಟ್ ಆರ್ಡರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇರುವುದು ಸ್ಟಾಪ್ ಆರ್ಡರ್. ಸ್ಟಾಪ್ ಆರ್ಡರ್ ಅಂದ್ರೆ ಏನು, ಬೇಸಿಕಲಿ ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೇಡ್ ನಾಗ ಆಲ್ರೆಡಿ ಎಂಟರ್ ಆಗಿದ್ದೀರಿ, ₹1ಗೆ ನೀವು ಎಂಟರ್ ಆಗಿದ್ದೀರಿ, ಬಟ್ ನೀವೇನೈತಿ ರಿಸ್ಕ್ ಏನೈತಿ, ನಾ ಜಸ್ಟ್ 1% ಅಥವಾ 2% ತಗೋತೀನಿ. ಓಕೆ, 20 ಪೈಸೆ ಕಡಿಮೆ ಆತು ನನ್ನ ಆರ್ಡರ್ಗಿಂತ, ನಾ ಏನ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ ಪೊಸಿಷನ್. ಆಟೋಮ್ಯಾಟಿಕಲಿ ಕ್ಲೋಸ್ ಆಗ್ಬೇಕಂತ ಹೇಳಿ ಏನಿರ್ತೈತಲ್ಲ ರೂಲು. ಸೊ ಅದಕ್ಕೆ ಏನಂತ ಕೇಳಿದೀವಿ, ಸ್ಟಾಪ್ ಆರ್ಡರ್. ಬೇಸಿಕಲಿ ಇಂಡಿಯಾನಾಗ ನಾವು ಸ್ಟಾಪ್ ಲಾಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಫೋರೆಕ್ಸ್ ನಾಗ ಸ್ಟಾಪ್ ಆರ್ಡರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇರುವುದು ಟೇಕ್ ಪ್ರಾಫಿಟ್ ಆರ್ಡರ್. ಇದೇನೈತಿ ಟಾರ್ಗೆಟ್ ಪ್ರೈಸ್ ಅಂತ ಹೇಳಿ ಕರಿಬಹುದು. ಓಕೆ, a take profit order is used to automatically close the trade when a specified profit level is reached. ಬೇಸಿಕಲಿ ನೀವೇನ್ ಮಾಡ್ತೀರಿ, ₹1ದಿಂದ ₹2 ಹೋತಂದ್ರೆ ನನ್ನ ಪ್ರಾಫಿಟ್ ನ ಬುಕ್ ಮಾಡ್ತೇನೆ ಅಂತ ಹೇಳಿ ನೀವೇನ್ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಲ್ಲ, ಅದನ್ನ ನೀವೇನೈತಿ ಫಾರೆಕ್ಸ್ ನಾಗ ಲಿಮಿಟ್ ಸೆಟ್ ಮಾಡ್ಬೋದು, ಆರ್ಡರ್ ಸೆಟ್ ಮಾಡ್ಬೋದು. ಟೇಕ್ ಪ್ರಾಫಿಟ್ ಆರ್ಡರ್ ಅನ್ನ ನೀವು ಸೆಟ್ ಮಾಡಿ ಕುತ್ಕೊಂಡು ಆರಾಮ್ ನೋಡ್ಕೋತ ಕುದ್ರಬಹುದು. ಅವಾಗ ಏನಕ್ಕೈತಿ, ಪ್ರೈಸ್ ಆರ್ಡರ್ ಏನ್ ಟೇಕ್ ಪ್ರಾಫಿಟ್ ಆರ್ಡರ್ ಹಿಟ್ ಆಕೈತಲ್ಲ, ಅವಾಗ ಏನೈತಿ ನೀವು ಮಾರ್ಕೆಟ್ ನಾಗ ಪೊಸಿಷನ್ ಅನ್ನ ಕ್ಲೋಸ್ ಮಾಡಿ ಕುಂದಿರ್ಬೋದು ಆರಾಮ್ಸೆ. ಓಕೆ, ಸೊ ಇದೇ ಇತ್ತು ಟೈಪ್ಸ್ ಆಫ್ ಆರ್ಡರ್ಸ್ ಬಗ್ಗೆ. ಸೊ ಇವಾಗ ನಿಮ್ದು ಈ ಕ್ಲಾಸ್ ಮುಗೀತು. ಬೇಸಿಕ್ಸ್ ಆಫ್ ಫೋರೆಕ್ಸ್ ಕರೆನ್ಸೀಸ್ ಅಥವಾ ಫೋರೆಕ್ಸ್ ಎಕ್ಸ್ಚೇಂಜ್, ಫಾರೆಕ್ಸ್ ಮಾರ್ಕೆಟ್ ಇವತ್ತಿನ ಕ್ಲಾಸ್ ನಾಗ ಕಂಪ್ಲೀಟ್ ಆಯ್ತು. ಓಕೆ, ಇದ್ರ ಬಗ್ಗೆ ನಿಮ್ದು ಏನ್ ರಿವ್ಯೂ ಐತಿ ಕಮೆಂಟ್ಸ್ ನಾಗ ನನಗೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಆದಷ್ಟು ಶೇರ್ ಮಾಡ್ರಿ. ಆಮೇಲೆ ನಮ್ ನಂಬರ್ 1 ಟ್ರೇಡರ್ಸ್ ಅಕಾಡೆಮಿಗೆ ಜಾಯಿನ್ ಆಗ್ಬೇಕಂದ್ರ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಆ ಮೊಬೈಲ್ ನಂಬರ್ ನೀವು ಕಾಲ್ ಮಾಡ್ರಿ. ಆಮೇಲೆ ನಮ್ದು ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯಿನ್ ಆಗ್ರಿ, ನಿಮಗೆ ಡೈಲಿ ಲೈವ್ ಅಪ್ಡೇಟ್ಸ್ ಆಫ್ ಮಾರ್ಕೆಟ್ ನಿಮಗೆ ಸಿಗ್ತಾವ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಎಲ್ಲರಿಗೂ ನಮಸ್ಕಾರ.